ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ತುಂಬ ಸುಲಭವಾಗಿ ಮನೆಯಲ್ಲೇ ದೃಷ್ಟಿ ತೆಗೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಏಕೆಂದರೆ ಅಮಾವಾಸ್ಯೆ ಟೈಮಲ್ಲಿ, ಪೌರ್ಣಮಿ ಟೈಮಲ್ಲಿ ತುಂಬ ಮಕ್ಕಳಿಗಾಗಲಿ ಗಂಡ ಹೆಂಡ್ತಿರಿಗಾಗಲಿ ಜಗಳ, ಆರೋಗ್ಯ ಸಮಸ್ಯೆ ಇರುತ್ತಲ್ವ. ಅಂಥ ಟೈಮಲ್ಲಿ ಅಮಾವಾಸ್ಯೆಗಾಗಲಿ ಪೌರ್ಣಮಿಗಾಗಲಿ ನಾನು ಹೇಳ್ದಂಗೆ ದೃಷ್ಟಿ ತೆಗೀರಿ. ಮನೆಯಲ್ಲಿ ನೆಮ್ಮದಿ ಶಾಂತಿ ಎಲ್ಲ ಇರುತ್ತೆ. ಮಕ್ಕಳಿಗೆ ಆರೋಗ್ಯ ಭಾಗ್ಯ ಕೊಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ತುಂಬ ಕಮ್ಮಿ ಐಟಮಲ್ಲಿ ಮನೆಯಲ್ಲೇ ಸಿಗೋ ಪದಾರ್ಥಗಳಲ್ಲಿ ಸಿಗುವ ದೃಷ್ಟಿ ತೆಗೆಯೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು ನಾನಿಲ್ಲಿ ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಒಂದಲ್ಲಿ 2 ಭಾಗ ಮಾಡ್ಕೊಂಡಿದ್ದೀನಿ ಆ ನಿಂಬೆಹಣ್ಣನ್ನ. ಅದಕ್ಕೆ ನಾನು ಇಲ್ಲಿ 9 ಲವಂಗನ ಅದಕ್ಕೆ ಹಚ್ತಾ ಇದ್ದೀನಿ. ಆ 9 ಲವಂಗ ಯಾಕೆ ಅಂದರೆ ದೃಷ್ಟಿ ಯಾವತ್ತೇ ಆಗಲಿ 9 3 ಆ ಥರ ಅಂತಾರಲ್ವ, ಅದರಿಂದ 9 ಲವಂಗ ತೊಗೊಂಡಿದ್ದೀನಿ. ಮಧ್ಯದಲ್ಲಿ ಗಡ್ಡೆ ಕರ್ಪೂರ ಬರುತ್ತಲ್ವ, ನಿಮ್ಮ ಯಾವುದಾದ್ರೂ ಪರವಾಗಿಲ್ಲ. ನಾನಿಲ್ಲಿ ಗಡ್ಡೆ ಕರ್ಪೂರ ತೊಗೊಂಡಿದ್ದೀನಿ. ಇದನ್ನು ನಾವು ಒಂಚೂರು ಮೇಲೆ ಒಂಚೂರು ಇಕ್ಬಿಟ್ಟು ನಾನು ಅಲ್ಲಿ ಬೆಂಕಿ ಕಡ್ಡಿ ಹಚ್ಚಿದ್ದೀನಿ. ಇದನ್ನು ನಾವು ಮನೆಯಲ್ಲಿ 4 ಮೂಲೆಯಲ್ಲಿ ದೃಷ್ಟಿ ತೆಗೆಯೋದಾಗಲಿ, ಇದನ್ನು ಎಲ್ಲ ಕಡೆ ತೋರಿಸೋದಾಗಲಿ, ಅಡುಗೆ ಮನೆ, ಹಾಲು, ಕಿಚನ್ನು, ಬಾತ್ರೂಮ್ ಎಲ್ಲ ಕಡೆಯೂ 4 ಮೂಲೆಯಲ್ಲೂ ಇದನ್ನು ತಗೊಂಡೋಗ್ಬೇಕು. ಅಮಾವಾಸ್ಯೆ ಸಾಯಂಕಾಲ ಆಗಲಿ ಬೆಳಗ್ಗೆ ಆಗಲಿ ತುಂಬ ದೃಷ್ಟಿ ಹೋಗುತ್ತೆ. ಇದೊಂದು ಫಸ್ಟ್ ಪರಿಹಾರ. ಮತ್ತೊಂದು ಪರಿಹಾರ ನೋಡೋಣ ಬನ್ನಿ. ಇಲ್ಲಿ ನಾನು ಗಾಜಿನ ಕಪ್ಪಲ್ಲಿ 2 ಇಡೀ ಕಲ್ಲುಪ್ಪು ತೊಗೊಂಡಿದ್ದೀನಿ. ಕಲ್ಲುಪ್ಪಿಗೂ ಅಷ್ಟೇ 9 ಲವಂಗ ಹಾಕ್ಕೊಳ್ಬೇಕು. ಅದು ಅಷ್ಟೇ ಇದೇ ಥರ ಹಾಕ್ಕೊಂಡಿದ್ದೀನಿ ನಾನು. ಇದನ್ನೆಲ್ಲ ಏನಪ್ಪ ಮಾಡೋದು ದೃಷ್ಟಿ ತೆಗೆದಾದ್ಮೇಲೆ ಅಂತಾನ? ಅದೇನೂ ಇಲ್ಲ ಫ್ರೆಂಡ್ಸ್. ಅದನ್ನು ಯಾರೂ ತುಳಿದಿದ್ದ ಜಾಗದಲ್ಲಿ ಎಸೀರಿ ಅಷ್ಟೇ. ಉಪ್ಪಾಗಲಿ ನೀರಲ್ಲಿ ಹಾಕಿದ್ರೆ ಕರಗೋಗುತ್ತಲ್ವ, ಅಷ್ಟೇ. ಇದು ಅಷ್ಟೇ ನೋಡಿ, ಈ ಥರ ಉಪ್ಪು ಮೇಲೆ ಲವಂಗ ಹಾಕಿ, ನಿಂಬೆಹಣ್ಣು ಹಾಕಿ, ಅದ್ರ ಮೇಲೂ ಅಷ್ಟೇ ಕರ್ಪೂರ ಹಾಕಿ ಒಂದು ಮೂಲೆಯಲ್ಲಿ ಒಂದು ಮೂಲೆಯಲ್ಲಿ ಹಾಲಲ್ಲಾಗಲಿ ರೂಮಲ್ಲಾಗಲಿ ಒಂದು ಮೂಲೆಯಲ್ಲಿ ಇಕ್ಬಿಡಿ. ಅದು ಕರಗೋಗುತ್ತೆ ಎಲ್ಲ. ಅದನ್ನು ಅಷ್ಟೇ ನಿಂಬೆಹಣ್ಣು ಆಗಲಿ ಲವಂಗ ಉಪ್ಪು ಯಾರೂ ತುಳಿದಿದ್ದ ಜಾಗದಲ್ಲಿ ಬಿಸಾಡಿ, ಆಯಿತಾ? ಈಗ ನಾನಿಲ್ಲಿ ಹೊಸ ದೀಪ ತೊಗೊಂಡಿದ್ದೀನಿ. ದೀಪ ಅಂದರೆ ನಿಮ್ಮ ಮನೇಲಿ ಧೂಪ ಮಾಡೋದು ಯಾವುದಿದ್ರೂ ಪರವಾಗಿಲ್ಲ. ನನ್ನ ಮನೇಲಿ ಇರಲಿಲ್ಲ, ಅದರಿಂದ ನಾನು ಈ ದೀಪ ತೊಗೊಂಡಿದ್ದೀನಿ. ಸಾಂಬ್ರಾಣಿಗೆ ಇಲ್ಲೂ ಅಷ್ಟೇ 9 ಲವಂಗ ತೊಗೊಂಡಿದ್ದೀನಿ. ಇಲ್ಲಿ ಪಚ್ಚಕರ್ಪೂರ ಬರುತ್ತೆ, ಗಂಧದ ಅಂಗಡಿಯಲ್ಲಿ ಸಿಗುತ್ತೆ ಪಚ್ಚಕರ್ಪೂರ ಅಂತ ಕೇಳಿ. ಪಚ್ಚಕರ್ಪೂರ ಕೊಡ್ತಾರೆ, ಅದನ್ನು ತಂದು ಲವಂಗ ಜೊತೆ ಮಿಕ್ಸ್ ಮಾಡಿ ತುಂಬಾ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೂ ಅಷ್ಟೇ ನಾವು ಇದನ್ನು ಬೆಂಕಿ ಹಚ್ಚಿ ಸಾಂಬ್ರಾಣಿ, ಇದರಲ್ಲಿ ನಾನು ಇದು ಬರುತ್ತೆ, ಪಲಾವ್ ಎಲೆ ಬರುತ್ತೆ ಮತ್ತು ಬಿಳಿ ಸಾಸಿವೆ ಬರುತ್ತೆ, ಅದೊಂದು ಇರಲಿಲ್ಲ ಅಷ್ಟೇ. ಅವೆರಡು ಹಾಕ್ಕೊಂಡ್ರೆ ಇದು ಅಷ್ಟೇ 4 ಮೂಲೆಯಲ್ಲೂ ನಾವು ತೋರಿಸಿದ್ರೆ ನೆಗೆಟಿವ್ ಎನರ್ಜಿ ಇರಲ್ಲ ಫ್ರೆಂಡ್ಸ್. ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಪರಿಹಾರ ಬಂದು ಎಲ್ಲರಿಗೂ ಗೊತ್ತಿರೋದೆ, ಗಾಜಿನ ಗ್ಲಾಸಲ್ಲಿ ನಾನು 2 ಸ್ಪೂನು ಕಲ್ಲುಪ್ಪು ತೊಗೊಂಡಿದ್ದೀನಿ. ಕಲ್ಲುಪ್ಪಿಗೆ 1 ಹೋಳು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ ಮೂಲೆಯಲ್ಲಿ 4 ಮೂಲೆಯಲ್ಲಿ ಒಂದು ಮೂಲೆಯಲ್ಲಿ ಇಕ್ಬಿಡಿ. ನೆಗೆಟಿವ್ ಎನರ್ಜಿ ಅಂದರೆ ನೈಟ್ ಅಮಾವಾಸ್ಯೆ ದಿನ ನೈಟ್ ಇಕ್ಬಿಟ್ಟು ಬೆಳಿಗ್ಗೆ ಬಿಸಾಡಿ. ಇದು ಅಷ್ಟೇ ಯಾರು ತುಳಿದಿದ್ದ ಜಾಗದಲ್ಲಿ ಇಡಿ, ತುಳಿಯೋ ಜಾಗದಲ್ಲಿ ಹಾಕಬೇಡಿ. ಯಾಕಂದರೆ ಮಕ್ಕಳು ದೊಡ್ಡವರೆಲ್ಲ ಓಡಾಡ್ತಾ ಇರ್ತಾರಲ್ವ, ಆದ್ದರಿಂದ. ಇನ್ನೊಂದು ಪರಿಹಾರ ಇದು ಅಷ್ಟೇ ಎಲ್ಲರಿಗೂ ಗೊತ್ತಿರೋದೆ, ಅಮಾವಾಸ್ಯೆ ಆಗಲಿ ಪೌರ್ಣಮಿ ಆಗಲಿ ನಿಂಬೆಹಣ್ಣು 2 ಭಾಗ ಮಾಡಿ ಅಮಾವಾಸ್ಯೆ ಬೆಳಿಗ್ಗೆ ಮಾಡ್ತೀನಿ ನಾನು ಇದನ್ನು. 1 ನಿಂಬೆಹಣ್ಣಿಗೆ ಅರಿಶಿನ, ಫುಲ್ 2 ನಿಂಬೆಹಣ್ಣಿಗೂ ಅರಿಶಿನ ಹಚ್ಚಿ ಕುಂಕುಮ ಹಚ್ಚಿದ್ರೆ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.